ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಬನ್ನಿ ಇವತ್ತು ಆಫ್ಟರ್ 15 ಡೇಸ್ ಯಾವ ಒಂದು ಫರ್ಟಿಲೈಸರ್ನ ನನ್ನ ಹೈಬಿಸ್ಕಸ್ ಪ್ಲ್ಯಾಂಟ್ಗೆ ಯೂಸ್ ಮಾಡ್ತೀನಿ ಅಂತ ನೋಡೋಣ. ಎಲ್ಲ ಹೈಬಿಸ್ಕಸ್ ಪ್ಲ್ಯಾಂಟ್ಗಳು ಆಫ್ಟರ್ ಪ್ರೂನಿಂಗ್ ಈ ಒಂದು ಹಂತಕ್ಕೆ ಬೆಳೆದಿವೆ. ಎಲ್ಲ ಮೊಗ್ಗುಗಳನ್ನು ಶುರುವಾಗಿದೆ. ಆಲ್ಮೋಸ್ಟ್ 2 ಮಂತ್ಸ್ ಆಯಿತು. ಗಿಡಗಳು ನಿಧಾನವಾಗಿ ಬೆಳೀತಾ ಇವೆ. ಕೆಲವೊಂದು ಯೆಲ್ಲೋ ಲೀಫ್ ಆಗಿದೆ, ಕೆಲವೊಂದು ಹೆಲ್ದಿ ಗ್ರೋತ್ ಆಗಿದೆ. ಬಟ್ ಒಂದು ಸಾರಿ ಮಳೆ ಬಂದ ತಕ್ಷಣ ಆ ಗಿಡಗಳೆಲ್ಲ ತುಂಬಾ ಚೆನ್ನಾಗಾಗತ್ತೆ. ಕೆಲವೊಂದರಲ್ಲಿ ನಾವು ನೀಮ್ ಆಯಿಲ್ ವೀಕ್ಲಿ ಒನ್ಸ್ ಸ್ಪ್ರೇ ಮಾಡಲಿಲ್ಲ ಅಂದರೆ ಈ ಥರ ಬಡ್ ಡ್ರಾಪ್ಸ್ ಶುರುವಾಗುತ್ತೆ. ಮತ್ತು ಈ ಅಪಿಡ್ಸ್ ಮತ್ತು ಮಿಲಿಬಗ್ಸ್ ಅಟ್ಯಾಕನ್ನು ಶುರುವಾಗುತ್ತೆ. ಸೊ ಎವ್ರಿ ವೀಕ್ ನಾವು ನೀಮ್ ಆಯಿಲ್ನ ಸ್ಪ್ರೇ ಮಾಡಲೇಬೇಕು. ಕೆಲವೊಂದು ಸರಿ ಮಿಸ್ ಆಗಿರುತ್ತೆ ಬೈ ಚಾನ್ಸ್, ಆವಾಗ ಈ ರೀತಿಯ ಅಟ್ಯಾಕ್ಗಳು ಇನ್ನೂ ಜಾಸ್ತಿ ಆಗಿರುತ್ತೆ. ಸೊ ಕನ್ಸಿಸ್ಟೆಂಟಾಗಿ ನಾವು ವೀಕ್ಲಿ ಒನ್ಸ್ ನೀಮ್ ಆಯಿಲ್ನ ಸ್ಪ್ರೇ ಮಾಡ್ಕೊಳ್ತಾ ಬಂದರೆ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಬರೋದಿಲ್ಲ, ಬಡ್ ಡ್ರಾಪ್ಸ್ ಎಲ್ಲ ಬರೋದಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ ಒಂದು ಪ್ಲ್ಯಾಂಟ್ಗಳಲ್ಲೂ ಮೊಗ್ಗುಗಳು ಮತ್ತು ಹೂಗಳು ನಿಧಾನವಾಗಿ ಶುರುವಾಗ್ತಾ ಇದೆ. ಬನ್ನಿ ಇವತ್ತು ಯಾವ ಒಂದು ಫರ್ಟಿಲೈಸರ್ನ ಕೊಡ್ತೀನಿ ಕಾಂಬಿನೇಷನಲ್ಲಿ ಅಂತ ನೋಡೋಣ. ಇದು ನಾನು ತೊಗೊಂಡಿರೋದು ಬನಾನಾ ಪೀಲ್ ಫರ್ಟಿಲೈಸರ್. ಬನಾನಾ ಪೀಲ್ ಫರ್ಟಿಲೈಸರ್ನ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ನಾವು ತಿನ್ನುವಂತಹ ಬಾಳೆಹಣ್ಣಿನ ಸಿಪ್ಪೆಗಳನ್ನ ಕಲೆಕ್ಟ್ ಮಾಡಿಟ್ಕೊಂಡು ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ನಾವು ಪೌಡ್ರ್ ಮಾಡಿಟ್ಕೊಳ್ಬೋದು. ಆನಿಯನ್ ಪೀಲು ಅಷ್ಟೇ, ನಾವು ಮನೆಯಲ್ಲಿ ಯೂಸ್ ಮಾಡೋ ಆನಿಯನ್ ಸಿಪ್ಪೆಗಳನ್ನೆಲ್ಲ ಕಲೆಕ್ಟ್ ಮಾಡಿಟ್ಕೊಂಡು ಸೊ ಅದ್ರ ಪೌಡರ್ನ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ನಾನು ಕೌಡಂಗ್ ಫರ್ಟಿಲೈಸರ್ ಇಲ್ಲ ಶೀಪ್ ಡಂಗ್ ಫರ್ಟಿಲೈಸರ್ ಯಾವುದಾದ್ರೂ ಆಯಿತು, ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಕೊಡಬಹುದು. ಈ ರೀತಿ ಕೊಡೋದ್ರಿಂದ ಒಳ್ಳೆ ಗುಡ್ ರಿಸಲ್ಟ್ಸ್ನ ನಾವು ಗಿಡದ ಮೇಲೆ ನೋಡಬಹುದು. ಆನಿಯನ್ ಪೀಲ್ ಫರ್ಟಿಲೈಸರ್ ಒಂದು ಕಿಚನ್ ವೇಸ್ಟ್ ಟರ್ನ್ ಇಂಟು ಫರ್ಟಿಲೈಸರ್. ಈ ಒಂದು ಪ್ಲ್ಯಾಂಟ್ ಬೆಳವಣಿಗೆಗೆ ಬೇಕಾದ ಎಲ್ಲ ನ್ಯೂಟ್ರಿಯೆಂಟ್ಸು ಇದರಲ್ಲಿ ಸಿಗುತ್ತೆ. ಪೊಟ್ಯಾಷಿಯಮ್ ರಿಚ್ ಆಗಿರುತ್ತೆ. ಫ್ಲವರಿಂಗ್ ಮತ್ತು ಫ್ರೂಟ್ಸ್ ಬರೋದಕ್ಕೆ ಇದರಿಂದ ತುಂಬ ಸಪೋರ್ಟ್ ಆಗುತ್ತೆ. ಓವರಾಲ್ ಪ್ಲ್ಯಾಂಟ್ ಗ್ರೋತ್ಗೆ ಇದು ಹೆಲ್ಪ್ ಮಾಡುತ್ತೆ. ಆನಿಯನ್ ಪೀಲ್ ಫರ್ಟಿಲೈಸರಲ್ಲಿ ಕ್ಯಾಲ್ಶಿಯಮ್ ಮತ್ತು ಮೆಗ್ನೀಷಿಯಮ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ. ಇದು ಪ್ಲ್ಯಾಂಟ್ಸ್ನ ರೂಟ್ಸ್ನ ಇಂಪ್ರೂವ್ ಮಾಡುತ್ತೆ ಮತ್ತು ಲೀಫ್ ಗ್ರೋತ್ ಚೆನ್ನಾಗಿ ಆಗುತ್ತೆ. ಇದರಿಂದ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ಸಲ್ಫರ್ ಕಾಂಪೌಂಡ್ಸ್ ಪ್ಲ್ಯಾಂಟ್ನ ರೆಸಿಸ್ಟೆನ್ಸ್ ಪವರ್ನ ಜಾಸ್ತಿ ಮಾಡುತ್ತೆ. ಡಿಸೀಸಸ್ ಬರದೇ ಇರೋ ಥರ ತಡೆಯುತ್ತೆ. ಇದು ನಾನು ಹೊಸದಾಗಿ ತಂದಿರುವಂತಹ ಹೈಬಿಸ್ಕಸ್ ಪ್ಲ್ಯಾಂಟ್ಗಳು. ಮತ್ತೆ 4 ಗಿಡನ ತಂದಿದ್ದೀನಿ. ಅದು ನೋಡ್ಬೋದು ನೀವು, ಅದರಲ್ಲಿ ನೆಟ್ ಪಾಟ್ ಇದೆ. ಅದನ್ನು ಹೇಗೆ ರಿಮೂವ್ ಮಾಡಬೇಕು ಅಂತ ನಾನು ಮತ್ತೆ ವಿಡಿಯೋ ಮಾಡ್ತೀನಿ. ಇದು ನಾನು ರೂಟ್ ಬೌಂಡ್ ಆಗಿದ್ದಂತಹ ಒಂದು ಪಿಂಕ್ ಕಲರ್ ಹೈಬಿಸ್ಕಸ್ ಪ್ಲ್ಯಾಂಟ್. ಇದು ಅದನ್ನು 3 ಪಾಟ್ಗಳಿಗೆ ನಾನು ರೀಪಾಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ ಅಂತ ನೀವು ನೋಡ್ಬೋದು. ಇದಕ್ಕೂ ಅಷ್ಟೇ ನಾನು ಕಾಂಬಿನೇಷನ್ ಫರ್ಟಿಲೈಸರ್ನೇ ಕೊಡ್ತಾ ಇದ್ದೀನಿ. ಎವ್ರಿ 15 ಡೇಸ್ ಒನ್ಸ್ ನಾವು ಕೊಡೋದ್ರಿಂದ ಅದರ ಗ್ರೋತ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡಬಹುದು. ಬನಾನಾ ಪೀಲ್ ಫರ್ಟಿಲೈಸರಲ್ಲೂ ಅಷ್ಟೇ ಪೊಟ್ಯಾಷಿಯಮ್ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ. ಫಾಸ್ಫರಸ್, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್ ಎಲ್ಲ ರಿಚ್ ಆಗಿರುತ್ತೆ ಬನಾನಾ ಪೀಲ್ ಫರ್ಟಿಲೈಸರನ್ನು. ಎಲ್ಲನೂ ಕಾಂಬಿನೇಷನ್ ಮಾಡಿ ನಾವು ಕೊಡೋದ್ರಿಂದ ಗಿಡಗಳ ಓವರಾಲ್ ಗ್ರೋತ್ ತುಂಬ ಚೆನ್ನಾಗಿರುತ್ತೆ. ಅದರ ರೂಟ್ ಡೆವಲಪ್ಮೆಂಟೂ ಚೆನ್ನಾಗಾಗುತ್ತೆ. ಮತ್ತು ಲೀಫ್ ಎಲ್ಲ ಎಲ್ಲೋ ಕರ್ಲಿ ಲೀಫ್ ಮತ್ತು ಎಲ್ಲೋ ಲೀಫ್ ಎಲ್ಲ ಇದ್ದರೆ ಅದೆಲ್ಲ ಕ್ಯೂರ್ ಆಗಿ ಹೆಲ್ದಿ ಗ್ರೋತ್ ಆಗುತ್ತೆ ಲೀಫೆಲ್ಲ. ಪ್ರತಿಯೊಂದು ಪಾಟನ್ನು ನಾವು ಈ ಥರ ಸಾಯಿಲ್ನ ಲೂಸ್ ಮಾಡಿಕೊಂಡು ಫರ್ಟಿಲೈಸರ್ಸ್ನ ಕೊಡ್ತಾ ಹೋಗಬೇಕಾಗತ್ತೆ. ಪ್ರತಿ ಸರಿ ನಾವು ಫರ್ಟಿಲೈಸರ್ಸ್ನ ಕೊಡುವಾಗ್ಲೂ ಸಾಯಿಲ್ನ ಲೂಸ್ ಮಾಡಿಕೊಂಡೇ ಕೊಡಬೇಕು. ಸೊ ದಟ್ ಅದು ನಾವು ಕೊಡುವಂತಹ ಫರ್ಟಿಲೈಸರ್ ರೂಟ್ ತನಕ ಚೆನ್ನಾಗಿ ರೀಚ್ ಆಗಿ ಅದರ ಪ್ಲ್ಯಾಂಟ್ ಗ್ರೋತ್ ಹೆಲ್ದಿಯಾಗಿ ಆಗೋದನ್ನು ನೀವು ನೋಡಬಹುದು. ನೀವು ಮೇಲ್ಮೇಲೆ ಕೊಡ್ತಾ ಹೋದರೆ ಅದು ಮೇಲೆ ಇರುತ್ತೆ, ಅದರ ರೂಟ್ಸ್ ತನಕ ಫರ್ಟಿಲೈಸರ್ ನಾವು ಕೊಡುವಂಥದ್ದು ರೀಚ್ ಆಗೋದೇ ಇಲ್ಲ. ನೀವು ಎಷ್ಟು ಸಾರಿ ಸಾಯಿಲ್ ಲೂಸ್ ಮಾಡ್ತಾ ಇರ್ತೀರೋ ಅಷ್ಟು ಸಾರಿನೂ ಅದು
ಗಾರ್ಡನ್ ಸಾಯಿಲ್ ಜೊತೆ ಮಿಕ್ಸ್ ಆಗ್ತಾ ಇರುತ್ತೆ ನಾವು ಕೊಡೋವಂಥ ಫರ್ಟಿಲೈಸರ್. ಸೊ ಗಿಡದ ಗ್ರೋತ್ನೂ ಅಷ್ಟೇ ತುಂಬ ಹೆಲ್ದಿಯಾಗಿ ಆಗ್ತಾ ಇರುತ್ತೆ. ಅದನ್ನು ಒಂದು ರೂಟೀನಾಗಿ ನಾವು ಇಟ್ಕೊಳ್ಬೇಕು. ಕೌಡಂಗ್ ಫರ್ಟಿಲೈಸರ್ ಯಾವಾಗಲೂ ನೀವು ಯಾವುದ್ರ ಜೊತೆ ಮಿಕ್ಸ್ ಮಾಡಿ ಕಾಂಬಿನೇಷನ್ ಹಾಕ್ಕೊಟ್ರೂ ಅದು ಒಳ್ಳೆ ರಿಸಲ್ಟ್ಸೇ ಕೊಡುತ್ತೆ. ಸೊ ನಾನು ಕೆಲವೊಂದು ಸರಿ 2 ಫರ್ಟಿಲೈಸರ್ಸ್ನ ಮಿಕ್ಸ್ ಮಾಡ್ಕೊಳ್ತೀನಿ, ಕೆಲವೊಂದು ಸರಿ ಒಂದೇ ಕೊಡ್ತೀನಿ, ಕೆಲವೊಂದು ಸರಿ 3 ಫರ್ಟಿಲೈಸರ್ಸ್ನ ಮಿಕ್ಸ್ ಮಾಡ್ಕೊಂಡು ಕೊಡ್ತೀನಿ. ಇವತ್ತು ನಾನು 3 ಫರ್ಟಿಲೈಸರ್ಗಳನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೌಡಂಗ್ ಫರ್ಟಿಲೈಸರ್ ಇಲ್ಲ ಶೀಪ್ ಡಂಗ್ ಫರ್ಟಿಲೈಸರ್ ಯಾವುದಾದ್ರೂ ಆಯಿತು, ಯಾವ್ದು ಕನ್ವೀನಿಯೆಂಟಾಗಿ ಸಿಗ್ತಾ ಇರುತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ಬಹುದು. ಇದನ್ನು ಆನಿಯನ್ ಪೀಲ್ ಫರ್ಟಿಲೈಸರ್ ಮತ್ತು ಬನಾನಾ ಪೀಲ್ ಫರ್ಟಿಲೈಸರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಕೊಡ್ತಾಯಿದ್ದೀನಿ. ಇದರಲ್ಲಿ NPKನಲ್ಲಿರುವಂತಹ ಎಲ್ಲ ನ್ಯೂಟ್ರಿಯೆಂಟ್ಸು ಈ ಒಂದು ಫರ್ಟಿಲೈಸರ್ಗಳಲ್ಲಿ ಸಿಗೋದ್ರಿಂದ, ಆರ್ಗ್ಯಾನಿಕ್ಕಾಗಿ ಸಿಗೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗಿ ಗ್ರೋತ್ ಆಗುತ್ತೆ. ಮತ್ತು ಫ್ಲವರಿಂಗ್ಸು ಅಷ್ಟೇ ಹೋಲ್ ಇಯರ್ ಫ್ಲವರಿಂಗ್ಸ್ ಬರ್ತಾನೆ ಇರುತ್ತೆ ಗಿಡದಲ್ಲಿ. ಈ ಥರ ಕಾಂಬಿನೇಷನ್ ಮಾಡಿ ನಾವು ಫರ್ಟಿಲೈಸರ್ಸ್ನ ಕೊಡೋದ್ರಿಂದ ಸಾಯಿಲ್ ಟೆಕ್ಸ್ಚರೂ ತುಂಬ ಚೆನ್ನಾಗಿರುತ್ತೆ, ಪೋರಸ್ ಆಗಿರುತ್ತೆ. ಎವ್ರಿ 15 ಡೇಸ್ ನಾವು ಈ ರೀತಿ ಕೊಡೋದ್ರಿಂದ ತುಂಬ ಪೋರಸ್ ಆಗಿ ಮಣ್ಣು ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಅದು ಓವರಾಲ್ ಪ್ಲ್ಯಾಂಟ್ ಗ್ರೋತ್ಗೆ ತುಂಬ ಸಪೋರ್ಟ್ ಆಗುತ್ತೆ. ಹೆವಿ ಬ್ಲೂಮಿಂಗಲ್ಲೂ ಅದು ತುಂಬ ಚೆನ್ನಾಗಿ ಇದು ಮಾಡುತ್ತೆ. ಕೆಲವೊಂದು ಸಾರಿ ಒಂದೊಂದೇ ಫರ್ಟಿಲೈಸರ್ಸ್ನ ಕೊಟ್ಕೊಂಡ್ರೂ ಪರವಾಗಿಲ್ಲ. ನಾವು ಒಂದು ರುಟೀನ್ ಮಾಡ್ಕೋಬೇಕು. ಒಂದು ಸಾರಿ ಒಂದೇ ಫರ್ಟಿಲೈಸರ್ ಕೊಡೋ ಥರ, ನೆಕ್ಸ್ಟ್ ವೀಕು 2 ಮಿಕ್ಸ್ ಮಾಡಿ ಕೊಡೋ ಥರ, ನೆಕ್ಸ್ಟ್ ವೀಕ್ 3 ಮಿಕ್ಸ್ ಮಾಡಿ ಕೊಡೋ ಥರ ನಾವು ನಮ್ಮದೇ ಆದ ಒಂದು ಚಾರ್ಟನ್ನು ಪ್ರಿಪೇರ್ ಮಾಡಿ ಇಟ್ಕೊಳ್ಬೇಕು. ಅದರ ಥರ ನಾವು ಕೊಟ್ಕೊಳ್ತಾ ಹೋದರೆ ಗಿಡದ ಗ್ರೋತ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಹೋಲ್ ಇಯರ್ ಹೆವಿ ಬ್ಲೂಮಿಂಗ್ ಇರುತ್ತೆ. ಸಾಯಿಲ್ದು pH ಲೆವೆಲ್ಲೂ ತುಂಬ ಚೆನ್ನಾಗೇ ಇರುತ್ತೆ ಈ ಥರ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ಗಳನ್ನ ಈ ಥರ ಕೊಡೋದ್ರಿಂದ. ಇವೆಲ್ಲದನ್ನು ಕೊಡೋದ್ರ ಜೊತೆಗೆ ನಾವು ವೀಕ್ಲಿ ಒನ್ಸ್ ನೀಮ್ ಆಯಿಲ್ ಸ್ಪ್ರೇ ಮಾಡ್ತಾನೆ ಇರಬೇಕು. ಇಲ್ಲ ಯಾವುದಾದ್ರೂ ಕೆಮಿಕಲ್ ಪೆಸ್ಟಿಸೈಡ್ನು ನಾವು ಸ್ಪ್ರೇ ಮಾಡ್ಕೋಬೋದು. ಕೆಲವೊಂದು ಸಾರಿ ಮಾಡಿದ್ರೂ ಏನು ತೊಂದರೆ ಇಲ್ಲ, ಅದರಿಂದನೂ ಒಳ್ಳೆ ರಿಸಲ್ಟ್ಸೇ ಸಿಗುತ್ತೆ. ಅದು ಕೆಲವೊಂದು ಸಾರಿ ಕೆಮಿಕಲ್ ಫರ್ಟಿಲೈಸರ್ಸ್ ಪೆಸ್ಟಿಸೈಡ್ ಆಗೂ ಕೆಲಸ ಮಾಡೋದ್ರಿಂದ ಗಿಡದ ಒಂದು ಡೆವಲಪ್ಮೆಂಟ್ ಗ್ರೋತ್ ನಿಂತು ಹೋಗಿದ್ರೆ ಅದು ಚೆನ್ನಾಗಿ ಗ್ರೋ ಆಗುತ್ತೆ, ಲೀವ್ಸ್ ಎಲ್ಲ ಚೆನ್ನಾಗಿ ಗ್ರೋ ಆಗುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಬಹುದು ನೀವು. ಯಾವುದೇ ಒಂದು ಫರ್ಟಿಲೈಸರ್ಸ್ ನಿಮ್ಮ ಹತ್ರ ಇಲ್ಲ ಅಂದ್ರೂ ಆನಿಯನ್ ಪೀಲ್ ಫರ್ಟಿಲೈಸರ್, ಬನಾನಾ ಪೀಲ್ ಫರ್ಟಿಲೈಸರ್ ಮತ್ತು ಕೌಡಂಗ್ ಫರ್ಟಿಲೈಸರ್ನ ನೀವು ಎವ್ರಿ 15 ಡೇಸ್ ಬರೀ ಅದೊಂದನ್ನೇ ಮಿಕ್ಸ್ ಮಾಡ್ಕೊಂಡು ಕೊಟ್ಟರು ಒಳ್ಳೆ ರಿಸಲ್ಟ್ಸೇ ಅದರಿಂದ ಬರುತ್ತೆ. ಮತ್ತು ಸಾಯಿಲ್ ಟೆಕ್ಸ್ಚರು ಅಷ್ಟೇ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಕೊಡೋ ರೀತಿಯೇ ಫರ್ಟಿಲೈಸರ್ಸ್ನ ನೀವು ನಿಮ್ಮ ಗಿಡಗಳಿಗೆ ಕೊಟ್ಕೊಳ್ತಾ ಹೋದರೆ ಇದೇ ರೀತಿ ಒಂದು ರಿಸಲ್ಟ್ಸ್ನ ನೀವು ತಗೊಳ್ಬಹುದು. ಪಾಟಲ್ಲಿ ನಾವು ಲಿಮಿಟೆಡ್ ಸ್ಪೇಸಲ್ಲಿ ಗಿಡಗಳನ್ನ ಬೆಳೆಯೋದ್ರಿಂದ ಫರ್ಟಿಲೈಸರ್ಸ್ಗಳು ಜಾಸ್ತಿ ಬೇಕಾಗುತ್ತೆ. ನಾವು ನೀರು ಹಾಕೋದ್ರಿಂದ ಅದ್ರ ಫರ್ಟಿಲೈಸರ್ ಕಂಟೆಂಟ್ಸ್ ಎಲ್ಲ ಆಚೆ ಹೋಗ್ತಾ ಇರುತ್ತೆ. ಸೊ ಮೇಲಿಂದ ಮೇಲೆ ನಾವು ಫರ್ಟಿಲೈಸರ್ಸ್ನ ಕೊಡೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗಿ ಗ್ರೋತ್ ಆಗುತ್ತೆ. ನೆಲದಲ್ಲಿರೋ ಪ್ಲ್ಯಾಂಟ್ಸ್ ಆದರೆ ನಾವು ಮಂತ್ಲಿ ಒನ್ಸ್ ಕೊಟ್ಕೊಂಡ್ರೂ ಫರ್ಟಿಲೈಸರ್ಸ್ಗಳನ್ನ ನಡೆಯುತ್ತೆ. ಬಟ್ ಪಾಟಲ್ಲಿರೋವಂತಹ ಗಿಡಗಳಿಗೆ ನಾವು ಮಿನಿಮಮ್ ಅಂದರೆ 20 ಡೇಸ್ ಒನ್ಸ್ ಆದ್ರೂ ಕೊಡಲೇಬೇಕಾಗತ್ತೆ. ಎಲ್ಲ ಪ್ರೂನಿಂಗ್ ಮಾಡಿರುವಂತಹ ಪ್ಲ್ಯಾಂಟ್ಗಳೇ ಚೆನ್ನಾಗಿ ಗ್ರೋತ್ ಆಗಿರೋದು ನೋಡಬಹುದು ನೀವು. ಎಲ್ಲ ಗಿಡಗಳಿಗೂ ನೀವು ಒಂದು ಸಾರಿ ಕೊಟ್ಕೊಂಡು ಆಮೇಲೆ ಸಾಯಿಲ್ನ ಲೂಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲ ಆಗಲೇ ಜೊತೆನೇ ಮಾಡ್ಕೊಳ್ತಾನೂ ಹೋಗ್ಬೋದು.
ಯಾವ ರೀತಿ ನಿಮಗೆ ಕನ್ವೀನಿಯೆಂಟ್ ಆಗಿರುತ್ತೆ ಆ ರೀತಿ ಮಾಡ್ಕೊಳ್ಬೋದು. ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ಯಾವಾಗಲೂ ಡೈರೆಕ್ಟ್ ಸನ್ಲೈಟ್ ಬೇಕು, ಆವಾಗಲೇ ಹೆವಿ ಬ್ಲೂಮಿಂಗ್ ಆಗೋದು. ಅಟ್ಲೀಸ್ಟ್ ಅಂತ ಅಂದರೂ ಮಿನಿಮಮ್ 6 ಅವರ್ಸ್ ಡೈರೆಕ್ಟ್ ಸನ್ಲೈಟ್ ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ಬೇಕಾಗುತ್ತೆ. ಸೊ ಬಾಲ್ಕನಿಯಲ್ಲಿಟ್ಟಿರೋರು ಮಿನಿಮಮ್ ಅಂದ್ರೂ ಒಂದು 6 ಅವರ್ಸ್ ಸಿಗೋ ಥರ ನೋಡ್ಕೊಳ್ಬೇಕು. ಟೆರೆಸಲ್ಲಿ ಇಟ್ಟರೆ ಚೆನ್ನಾಗಿ ಹೂಗಳು ಬಿಡುತ್ತೆ. ಇದು ಕಟ್ಟಿಂಗಿಂದ ಗ್ರೋ ಮಾಡ್ತಿರುವಂಥ ಒಂದು ಹೈಬಿಸ್ಕಸ್ ಪ್ಲ್ಯಾಂಟ್ ಇದು. ಸೊ ಇವತ್ತಿನ ನನ್ನ ಫರ್ಟಿಲೈಸರ್ ಶೆಡ್ಯೂಲ್ ಮುಗೀತು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.